ಏನ್ ಆದೇಶ ಇವತ್ತು SKDP ಇದೆಯಲ್ಲ ಅದನ್ನ ಅಪ್ಗ್ರೇಡ್ ಮಾಡಿಸಿದೆ ಚೀಫ್ ಸೆಕ್ರೆಟರಿ ಸ್ಟೇಟಸ್ಗೆ ಅವ್ರನ್ನ ತೆಗೆದಲ್ಲಿ ಹಾಕಿದೆ. ಚೀಫ್ ಸೆಕ್ರೆಟರಿ ಪೋಸ್ಟ್ ಹೋಯ್ತಾ? ಚೀಫ್ ಸೆಕ್ರೆಟರಿ ಈಸ್ ದಿ ಚೀಫ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಅವನ್ನೇ ಕಿತ್ ಬಿಸಾಗಿದಂತ ಕಾಲ ಇದು ನಂಗೆ ನೆನಪಿದೆ. ನಾನೇನು ಹೇಳಕ್ ಬಯಸ್ತೀನಿ, ನಿಮ್ಮ ಕಾನೂನು ಏನಿದೆ SIR 6 ಗಂಟೆಗೆ 7 ಗಂಟೆಗೆ ಬರ್ಬೇಕು ಅಂತ ಕಾನೂನು ಇದೆಯಾ? ಅಥವಾ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಕೊಟ್ಟಿದ್ದಾರ? ದೇ ಕಾಂಟ್ ಗಿವ್ ಡೈರೆಕ್ಷನ್. ಐ ವಿಲ್ ಟೆಲ್ ಯು, ದಿ ಗವರ್ಮೆಂಟ್ ಎಂಪ್ಲಾಯೀಸ್ ಇಸ್ ನಾಟ್ ಎ ಬಾಂಡೆಡ್ ಲೇಬರ್. ಸರ್ಕಾರಿ ನೌಕರರು ನಾವು ಬಾಂಡೆಡ್ ಲೇಬರ್ ಅಲ್ಲ. ಹಾಗಾಗಿ ನಾನ್ ಶಾಸಕ ಹೆಬ್ಬೆಟ್ಟು ಅಂತ ಆಗ್ಬೋದ್ರಿ, ನಾನ್ ಶಾಸಕ ಹೆಬ್ಬೆಟ್ಟು ಅಂತ ಆಗ್ಬೋದು. ವೇದಾಸ್ ನಾನು ನೋಡಿದ್ದೀನಿ, ನಮ್ಮಲ್ಲಿ 19 ಜನ ಹೊಸ ವಿಲೇಜ್ ಅಕೌಂಟೆಂಟ್ ಬಹಳ ಜನ ಹೆಣ್ಮಕ್ಳು ಬಂದ. ಯಾರ ಕೇಳಿ ಭೀಕರಣ ಇಂಜಿನಿಯರ್ ಓದಂತವು ಪೋಸ್ಟ್ ಗ್ರಾಜುಯೇಟ್ ಮಾಡಿದವ್ರು ಬಂದಿದ್ದಾರೆ ಪಾಪ. ಯಾಕೆ? ಕೆಲಸ ಸಿಗ್ತದೆ, ಅನಿವಾರ್ಯ ಜೀವನ. ಹಂಗಂದ್ಬಿಟ್ಟು ನೀವ್ಯಾಕೆ ಅವ್ರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ? ಬಳಸ್ಕೊಳ್ಳಿ ನೀವು, ಅವ್ರು ಎಕ್ಸ್ಟ್ರಾಕ್ಟ್ ಆಗಿ ಮಾಡಕ್ ಹೋಗ್ತೀರಿ. ಹಾಗಾಗಿ ಇದು ಸಮಂಜಸವಲ್ಲ. DC ಕರೆಸಿ ನಾಳೆ ಏನ್ ಹೇಳ್ತಾರೆ, ಯಾವುದೇ ಸಂದರ್ಭದಲ್ಲಿ ನೌಕರಿಗೆ ಏನ್ ಕಾನೂನು ಇದೆ, ನಿಮಗೆ CCR ರೂಲ್ಸ್ ಇದೆ, KCSR ಇದೆ. Even the chief secretary and the ADC also, you are working under the constitution. ಒಂದೊಂದು ದಿವಸ ಗ್ರೂಪ್ ಡಿ ಎಂಪ್ಲಾಯ್ ಅಪಾಯಿಂಟ್ ಏನ್ ಮಾಡ್ತಾರೆ, ಚೀಫ್ ಸೆಕ್ರೆಟರಿನೂ ಅಷ್ಟೇ, DC-ನೂ ಅಷ್ಟೇ, SP-ನೂ ಅಷ್ಟೇ. ಒಂದೇ ಕಾನೂನು ಇರೋದು, ಎಕ್ಸೆಪ್ಟ್ ಹೈಕೋರ್ಟ್ಗೆ ರಿಕ್ರೂಟ್ಮೆಂಟ್ ಕಾನೂನು ಬೇರೆ ಇದೆ. ಬಟ್ ಎಲ್ಲರೂ ಒಂದೇ ಕಾನೂನು. ಗ್ರೂಪ್ ಡಿ ಹಿಡಿದು ಅಪ್ ಟು ಚೀಫ್ ಸೆಕ್ರೆಟರಿ ಒಂದೇ ಕಾನೂನು ಇರೋದು, ರಿಕ್ರೂಟ್ಮೆಂಟ್ ರೂಲ್ಸ್. ನೀವು ಕ್ರಮ ತಗೊಳ್ಳಿ, ಇಶ್ಯೂ ನೋಟಿಸ್ ಕೊಡಿ. ಯಾಕೆ ಕೆಲಸ ಮಾಡಿಲ್ಲ? 6:30 ಒಬ್ಬ ಹೆಣ್ಮಗ ಹೆಂಗ್ ಬರ್ತದ್ರಿ? ಹೆಂಗ್ ಬರಕ್ ಸಾಧ್ಯ? ನಾನಾಗಿರೋ ಹೊಲ ನೀನ್ ಕೆಲಸ ನೀರೇ ಮಾಡಿಕೊ ಅಂತ ಹೇಳಿವೆ. ಹಂಗೆ ಯಾಕೆ ಹೇಳಕ್ ಬಯಸ್ತೀನಿ ನಾನು ಅಂದ್ರೆ, ಸರ್ಕಾರ DC ಮೇಲೆ ಒತ್ತಡ ಇಡೋದು, DC ಅವರು ತಹಸೀಲ್ದಾರ್ ಮೇಲೆ ಹಾಕೋದು, ತಹಸೀಲ್ದಾರಿ ಬಡಪಾಯಿ ನೌಕರ ಮೇಲೆ ಹಾಕೋದು, ಇದು ಸಮಂಜಸ ಬಂದಲ್ಲ. ವಾಟ್ ಈಸ್ ದಿ ರೂಲ್ಸ್ ಇನ್ ಫೋರ್ಸ್ ಅದನ್ನೇ ಎಕ್ಸಿಕ್ಯೂಟ್ ಮಾಡಬೇಕು, ನಾಟ್ ಬಿಹೈಂಡ್ ದಟ್. ಅದಕ್ಕಿಂತ ಯಾರು ಸಹ ಹಿಂದೆ ಮುಂದೆ ಹೋಗಿಲ್ಲ. ನಿಮ್ಗೆ ಏನಿದೆ, ಎಷ್ಟೋ ವರ್ಷ ಮನೆ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಅವ್ರು ಮಾರ್ಕೊಂಡ್ ಬರ್ತಾರೆ. 6:30 ಯಾಕೆ ಬರ್ಬೇಕು? ಇವರಿಗೆ ದೋಸೆ ಮಾಡ್ಕೊಡ್ಬೇಕ, ಅಥವಾ ಇಡ್ಲಿ ಮಾಡ್ಕೊಡ್ಬೇಕ, ಅಲ್ಲ ಕಾಫಿ ಮಾಡ್ಕೊಡ್ಬೇಕ? ಯಾವ್ದಕ್ಕೆ ಬರ್ಬೇಕು 6:30ಗೆ ಕೇಳಿದ್ರೆ? ಎಡಿಸೋರ ಕಾಫಿಯನ್ನ ಮಾಡ್ಕೊಡ್ಬೇಕು ನಿಮ್ಗೆಲ್ಲ. ಯಾಕೆ 6:30 ಬರ್ಬೇಕು? ನಿಮ್ ರೂಲ್ಸ್ ಏನಿದೆ, 8 ಗಂಟೆನೋ 10 ಗಂಟೆನೋ ಯು ಆರ್ ಗೋಯಿಂಗ್ ಟು ಅಲಾಟ್ ದಿ ಹೌಸಸ್. ಇಷ್ಟು ಹೌಸಸ್ ಮನೆ ಅಂತ ಅಲಾಟ್ ಮಾಡ್ತೀರಿ. ಅಲ್ಲೂ ಹೋಗಿ ಅವರು ಕೆಲಸ ಮಾಡ್ಕೊಂಡ್ ಬರ್ತಾರೆ. ಅವರು ಮಾಡದೇ ಇದ್ದಾಗ ನೀವು ಆಕ್ಷೇಪ ತಗೊಳ್ಳಿ. ನೀವು CCR ರೂಲ್ಸ್, KCSR ತಗೊಳ್ಳಿ. ಅದು ಬಿಟ್ಬಿಟ್ಟು 6:30 ಆ ಅಮ್ಮ ಪಾಪ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡಿ, ಒಬ್ಬ ಹೆಣ್ಣು ಮಗಳು ಊರ್ಗ್ ಹೋಗಿ ಮತ್ತೆ ನಿದ್ಗೆಟ್ಟು 6:30 ಎದ್ದು ಬರಕೈತದ. ಆಕ್ಸಿಡೆಂಟ್ ಸತ್ತವಳು ಯಾರು ನೀವು ತಂದ್ಕೊಡ್ತೀರ? ಅವಳಿಗೆ ತದ್ದಿರಂದ್ರೆ ಈಗ ಸಾಧ್ಯನಾ? ಹಂಗೆ ಇನ್ನೊಂದು ಹೆಣ್ಮಗ ತಿಪ್ಪೂರು ತಾಲೂಕು ಕಾಲ್ ಮುರ್ಕೊಂಡ್ರೆ. ಜಾತಿಗೆ ಹಿಂಸೆ ಮಾಡ್ತಿರ್ರಿ ತಹಸೀಲ್ದಾರ್.